ಸಿಎಂ ಸಿದ್ದರಾಮಯ್ಯ ಅವರು ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಮಾತನಾಡಲು ರಾಜ್ಯ ಸರ್ ಇವತ್ತು 16ನೇ ಬಜೆಟ್ ಮಂಡನೆ ಆಗಿರುವಂಥದ್ದು ಎಷ್ಟು ತೃಪ್ತಿ ಇದೆ ಸರ್? ಸಿದ್ದರಾಮಯ್ಯ ಅವರು ಅನಾರೋಗ್ಯದ ನಡುವೆ ಬಜೆಟ್ ಅನ್ನು ಮಂಡನೆ ಮಾಡಿರುವಂಥದ್ದು. ಸಿದ್ದರಾಮಯ್ಯನವರು ಇವತ್ತು ಏನು ಬಜೆಟ್ ಕೊಟ್ಟಿದ್ದಾರೆ, ಒಳ್ಳೆಯ ಬಜೆಟನ್ನು ರಾಜ್ಯಕ್ಕೆ ನೀಡಿದ್ದಾರೆ. ಈ ಬಜೆಟ್ಟು ಅತ್ಯಂತ ಶಿಸ್ತಿನಿಂದ ಕೂಡಿದೆ. ಒಟ್ಟು 4,09,545 ಕೋಟಿ ರೂಪಾಯಿಗಳನ್ನು ಈ ವರ್ಷ ವೆಚ್ಚ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದಕ್ಕೆ ಬೇಕಾದಂಥ ಹಣ 4,08,500 ಕೋಟಿ ರೂಪಾಯಿಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಏನು ನಮ್ಮ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಇದೆ, ಆ ಆ್ಯಕ್ಟಿನ ಪ್ರಕಾರ 3% ಒಳಗಾಗಿ ನಮ್ಮ ವಿತ್ತೀಯ ಕೊರತೆ ಇರಬೇಕು ಮತ್ತು ನಮ್ಮ ಹೊಣೆಗಾರಿಕೆ ಅಂದರೆ ನಮ್ಮ ಸಾಲ ಇವೆಲ್ಲವೂ ಕೂಡ ನಮ್ಮ GSTB 25% ಒಳಗಿರಬೇಕು ಅನ್ನೋದಿದೆಯಲ್ಲ, ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದೇವೆ. ನಮ್ಗೆ ಗೊತ್ತಿದೆ, ನಮಗೂ ಕಷ್ಟ ಇದೆ, ನಮಗೆ ಭಾಳಷ್ಟು ಕಮಿಟ್ಮೆಂಟ್ ಇದೆ. ನೋಡಿ, 7th ಪೇ ಕಮಿಷನ್ 25,000 ಕೋಟಿ ಕೊಡಬೇಕು. ಆಮೇಲೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಸುಮಾರು ಒಂದು 53,000 ಕೋಟಿ ಹೋಗ್ತದೆ. ಆಮೇಲೆ ರೈತರ ಪಂಪ್ಸೆಟ್ಗೆ 18,000 ಕೋಟಿ ಹೋಗ್ತದೆ. ಬೇರೆ ಬೇರೆ ಎಲ್ಲ ಸೇರಿದರೆ 1,00,000 ಕೋಟಿಗಿಂತ ಹೆಚ್ಚು ಸಬ್ಸಿಡಿನೇ ಹೋಗ್ತದೆ ಈ ಜನಗಳಿಗೆ. 1,25,000 ಕೋಟಿ ಹೋಗ್ತದೆ. ಇಷ್ಟೆಲ್ಲ ನಡುವೆನೂ ಕೂಡ ಈ ಸಾರಿ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಸುಮಾರು 8,000 ಕೋಟಿ ರೂಪಾಯಿಗಳನ್ನು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಕಾರ್ಯಕ್ರಮ ಮಾಡಿ, ನನಗನ್ಸೋ ಮಟ್ಟಿಗೆ ಸುಮಾರು MLAಗಳಿಗೆ ಒಂದು 50 ಕೋಟಿ ರೂಪಾಯಿ, ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ, ಸಣ್ಣ ನೀರಾವರಿ ಮತ್ತು ಅನ್ಟೈಡ್ ಫಂಡ್ಸ್ ಒಂದು 10 ಕೋಟಿ ಅವ್ರಿಗೆ ಕಾರ್ಯಕ್ರಮಗಳನ್ನು ಅವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿಕೊಳ್ಳಲಿಕ್ಕೆ ಮಾಡಿದ್ದೇವೆ. 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೇವೆ. ಒಟ್ಟಾರೆ ಈ ಸಾರಿ ಜನರ ಗ್ಯಾರಂಟಿ ಮತ್ತು ಇತರ ಸಬ್ಸಿಡಿ ಪ್ರೋಗ್ರಾಮ್ ಜೊತೆಗೆ ಕಲ್ಯಾಣ ಕಾರ್ಯಕ್ರಮವನ್ನು ಅಂದರೆ ಮೂಲಭೂತ ಸೌಕರ್ಯ ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಿಜೆಪಿ ಇದನ್ನು ಸಾಲದ ಬಜೆಟ್ ಅಂತ ಟೀಕೆ ಮಾಡಿ ಆಗ್ತದೆ. ಏನಿದೆ ಸಾಲದ ಬಜೆಟ್ ಅಂತ? ಸಾಲ ಎಲ್ಲರೂ ಮಾಡಲೇಬೇಕಾಗ್ತದೆ. ಸಾಲ ಈ ವರ್ಷ ನಾವು 1,16,000 ಕೋಟಿ ತೆಗೆದುಕೊಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಎಷ್ಟಾಗಿದೆ ಸಾಲ? 205 ಲಕ್ಷ ಕೋಟಿ ಮಾಡಿದೆ. ಮಾಡಲೇಬೇಕಾಗುತ್ತೆ. ಸಾಲ ಸುಮ್ಮನೆ ಕೊಟ್ಬಿಡ್ತಾರ? ನನಗೆ ತೀರಿಸುವ ಶಕ್ತಿ ಇದ್ದರೆ ಮಾತ್ರ ಕೊಡ್ತಾರೆ. ಅವರಿದ್ದಾಗೂ ತೊಗೊಂಡಿದ್ದಾರೆ. ಹೀಗಾಗಿ ಏನು ಸಮಸ್ಯೆ ಇಲ್ಲ. ವಿ ಹ್ಯಾವ್ ಡನ್ ಎ ಗುಡ್ ಬಜೆಟ್. ಅಲ್ಪಸಂಖ್ಯಾತರಿಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ ಅನ್ನೋ ಆರೋಪ. ಎಲ್ಲರಿಗೂ ಕೊಡಲೇಬೇಕಲ್ಲ, ಎಲ್ಲ ಸಮಾಜದವರಿಗೆ ಕೊಡಲೇಬೇಕಾಗ್ತದೆ. ಕೊಟ್ಟಿದ್ದೇವೆ. 4,600 ಕೋಟಿ ಕೊಟ್ಟಿದ್ದೇವೆ ಅವರಿಗೆ. ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಟ್ಟಿದ್ದೇವೆ, ಸೆಟಲ್ ಕಾಸ್ಟಿಗೆ ಕೊಟ್ಟಿದ್ದೇವೆ. ಎಲ್ಲ ಸಮಾಜದವರಿಗೂ ಕೊಡಲೇಬೇಕಲ್ಲ. ಈಗ ಅವರು ಮೋದಿಯವರು ಹೇಳ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದನ್ನು ನಾವು ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ಹೀಗಾಗಿ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದೇವೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.